ನಾವು ಕಾಲೇಜಿಗೆ ಬೆಳಿ ಬಂದಾಗ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಸಹಿ ಸಂಗ್ರಹಣವನ್ನು ಮಾಡಿದಾಗ ಅವರೇ ಇಚ್ಛೆಯಿಂದ ಬಂದು ಸಹಿಯನ್ನು ಆಗ್ತಾ ಇದ್ದಾರೆ. ಈಗ ಸಮಯ ಒಂದು 4 ಗಂಟೆ 4:15 ಆಗಿರೋದ್ರಿಂದ ವಿದ್ಯಾರ್ಥಿಗಳು ಎಕ್ಸಾಮ್ ನಡೆದಿರೋದ್ರಿಂದ ಯಾರು ಅಷ್ಟು ಜನ ಸಿಗ್ತಾ ಇಲ್ಲ. ಬಟ್ ಸ್ಟೂಡೆಂಟ್ಸ್ಗಳು ನಮ್ಮ ನಂಬರ್ಗಳು ತೊಗೊಂಡು ಹೋಗೋದು, ಮಿಸ್ ಕಾಲ್ ಕೊಡುವಂಥದ್ದು, ಸೈನ್ ಹಾಕೊಳ್ಳುವಂಥದ್ದು, ಮತ್ತು ಸರ್ಕಾರ ನಮ್ಗೆ ಇದುವರೆಗೂ ಯಾಕೆ ಈ ರೀತಿ ಒಂದು ಆಲೋಚನೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಎಲ್ಲ ಕಾಲೇಜುಗಳು ಬಳಿ ಹೋಗಿ, ಬೆಂಗಳೂರಿನ ಎಲ್ಲ ಕಾಲೇಜುಗಳು, ಪ್ರತಿಷ್ಠಿತ ಕಾಲೇಜ್ ಇರ್ಬೋದು, ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಎಲ್ಲ ಹತ್ರ ಹೋಗಿ ವಿದ್ಯಾರ್ಥಿಗಳ ಹತ್ರ ಸಹಿ ಸಂಗ್ರಹಣ ಮಾಡಿ ಸರ್ಕಾರಕ್ಕೆ ಇದನ್ನು ತಲುಪಿಸಿ ಸರ್ಕಾರದವರಿಗೆ ಹೇಳೋವಂಥದ್ದು ಬಯಸೋದೇನು ಅಂದರೆ, ಜನರು ವಿದ್ಯಾರ್ಥಿಗಳು ಸಹಿ ಮಾಡಿ ನಮಗೆ ಈ ಒಂದು ಮೆಟ್ರೋ ರಿಯಾಯಿತಿಯ ಪಾಸನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಧ್ವನಿಯನ್ನು ತಲುಪಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಪ್ರಾರಂಭ ಆಗೋದು ಇನ್ನು 2 ತಿಂಗಳು ಇಡೀ ಬೆಂಗಳೂರಿರುವಂಥ ಎಲ್ಲ ಕಾಲೇಜುಗಳಿಗೆ ಹೋಗಿ ಸುಮಾರು 2 ರಿಂದ 3 ಲಕ್ಷ ಸಹಿಗಳನ್ನ ತಗೊಂಡು ಅವ್ರು ಕೊಟ್ಟು, ಅಕಸ್ಮಾತ್ ಸರ್ಕಾರ ಏನಾದರೂ ನಮಗೆ ತಾರತಮ್ಯ ಮಾಡಿದ್ರೆ ಇದನ್ನ ಮತ್ತೆ ನ್ಯಾಯಾಲಯಕ್ಕೆ ತಗೊಂಡೋಗಿ ನಾವು ಬೆಂಗಳೂರಲ್ಲಿ ಫೈಲ್ ಮಾಡಲ್ಲ, ನಮ್ಮ ಸರ್ಕಾರದ ವಿರುದ್ಧ ಡೆಲ್ಲಿಲಿ ಫೈಲ್ ಮಾಡಿ ಅಲ್ಲಿಂದ ನೋಟಿಸ್ ಮಾಡಿಸ್ತೀವಿ. ಯಾಕಂದ್ರೆ ಇಡೀ ದೇಶಕ್ಕೆ ಗೊತ್ತಾಗ್ಲಿ, ನಮ್ಮ ಕರ್ನಾಟಕದ ಶಾಸಕರಾಗ್ಲಿ, ಸರ್ಕಾರ ಆಗಲಿ, ಇನ್ನ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡೋಕೆ ಇಲ್ಲಿವರೆಗೂ ಬೈದಾರಲ್ಲ ಅನ್ನೋಂಥದ್ದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಇದನ್ನ ನಾವು ಡೆಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ಈ ವಿಡಿಯೋನ ನೋಡ್ತಿರೋರು ಅಥವಾ ವಿದ್ಯಾರ್ಥಿಗಳು ಯಾರೇ ಇರ್ಬೋದು, ತಮ್ಮ ಬೆಂಬಲವನ್ನ ತಮ್ಮ ಒಂದು ಇನ್ಸ್ಟಾಗ್ರಾಮ್ಗಳಲ್ಲೋ, ಫೇಸ್ಬುಕ್ಕಲ್ಲೋ, ವಾಟ್ಸಾಪ್ನಲ್ಲೋ ಬೆಂಬಲ ಕೊಡಬೇಕಂತ ಹೇಳಿ ಕೇಳ್ಕೊಂತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.